ಹಾಯ್ ಮಕ್ಕಳೇ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಜಾತ್ರೆ ಪಾಠವನ್ನ ತಿಳ್ಕೊಂಡಿದ್ವಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಪಾಠದ ಅಭ್ಯಾಸವನ್ನ ತಿಳಿಯೋಣ. ಎಲ್ಲರೂ ಕೂಡ ಪೇಜ್ ನಂಬರ್ 80 ಓಪನ್ ಮಾಡಿ ಮಕ್ಕಳೇ. ಓಪನ್ ಮಾಡಿದಿರಿ ಅಲ್ವಾ? ನೋಡಿ, ಪದಗಳ ಅರ್ಥ. ಇಲ್ಲಿರುವಂತಹ ಪದಗಳ ಅರ್ಥವನ್ನು ನಾನು ಓದಿಸ್ತೀನಿ, ನೀವು ಕೂಡ ಹಾಗೆ ಓದಿ ಮಕ್ಕಳೇ. ಸಂಭ್ರಮ, ಸಂತೋಷ. ಕಂಗೊಳಿಸು, ಶೋಭಿಸು. ನೆರೆ, ಸೇರು. ಜಾತ್ರೆ, ಉತ್ಸವ, ಪರಿಸೆ. ಕುತೂಹಲ, ತವಕ. ಕಂಸಾಳೆ, ಕಂಚಿನ ತಾಳ. ಸಂಭ್ರಮ, ಖುಷಿ. ಸಂತೋಷ. ಮಲೆ, ಬೆಟ್ಟ. ಮಧುರ, ಇಂಪಾದ. ನಾದ, ಧ್ವನಿ. ತಂಡ, ಗುಂಪು. ರಥ, ತೇರು. ಭಂಗಿ, ನಿಲುವು. ಭಿನ್ನ, ಬೇರೆ. ಒಡನೆ, ತಕ್ಷಣ. ಪ್ರಚಲಿತ, ರೂಢಿಯಲ್ಲಿನ. ಪುರಾಣ, ಹಿಂದಿನ. ಶೈಲಿ, ರೀತಿ. ಸಿಂಗರಿಸು, ಅಲಂಕರಿಸು. ಮುಂಡಾಸು, ಪೇಟ. ಅಭಿನಯಿಸು, ನಟಿಸು. ಓಕೆ ಮಕ್ಕಳೇ, ಪದಗಳ ಅರ್ಥವನ್ನ ಓದಿದಾಗಿದೆ. ನೆಕ್ಸ್ಟ್ ನೋಡಿ, ಟಿಪ್ಪಣಿ. ಕಂಚು ಒಂದು ಮಿಶ್ರಲೋಹ. ಜೋಳಿಗೆ, ಹೆಗಲಿಗೆ ಹಾಕುವ ಬಟ್ಟೆಯ ಚೀಲ. ಚರ್ಮವಾದ್ಯ, ಚರ್ಮದಿಂದ ಸಿದ್ಧಪಡಿಸಿರುವ ಡೋಲು, ತಬಲ, ಮೃದಂಗದಂತಹ ಸಂಗೀತ ಉಪಕರಣಗಳು. ಲಯ, ಸಂಗೀತ, ನೃತ್ಯ, ಕಾವ್ಯಗಳಲ್ಲಿರುವ ಗತಿ. ದೇವರ ಗುಡ್ಡ. ಮೈಲಾರಲಿಂಗ, ಮಲೆಮಹದೇಶ್ವರ ಮುಂತಾದ ದೇವರ ಪೂಜೆಗೆ ಮೀಸಲಾದ ಆರಾಧಕರು. ನೆಕ್ಸ್ಟ್ ಪೇಜ್. ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ ನಂಬರ್ 1. ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು? ಉತ್ತರ: ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಪ್ರಶ್ನೆ ನಂಬರ್ 2. ಕಂಸಾಳೆ ಎಂದರೇನು? ಉತ್ತರ: ಕಂಸಾಳೆ ಎಂದರೆ ಕಂಚಿನ ತಾಳ. ಕಂಸಾಳೆ ಎಂದರೆ ಕಂಚಿನ ತಾಳ. ಪ್ರಶ್ನೆ ನಂಬರ್ 3. ದೇವರಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಕಂಸಾಳೆ ನೃತ್ಯದವರು. ಅವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರಗುಡ್ಡರು ಎನ್ನುವರು. ಕಂಸಾಳೆ ನೃತ್ಯದವರು ಅವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರಗುಡ್ಡರು ಎನ್ನುವರು. ಪ್ರಶ್ನೆ ನಂಬರ್ 4. ಡೊಳ್ಳು ಎಂದರೇನು? ಉತ್ತರ: ಡೊಳ್ಳು ಎಂದರೆ ಒಂದು ಬಗೆಯ ಚರ್ಮವಾದ್ಯ. ಡೊಳ್ಳು ಎಂದರೆ ಒಂದು ಬಗೆಯ ಚರ್ಮವಾದ್ಯ. ಪ್ರಶ್ನೆ ನಂಬರ್ 5. ಡೊಳ್ಳು ಕುಣಿತದವರು ಯಾರ ಭಕ್ತರು? ಉತ್ತರ: ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು. ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು. ಪ್ರಶ್ನೆ ನಂಬರ್ 6. ರಂಗಸ್ಥಳ ಎಂದರೇನು? ಉತ್ತರ: ಬಣ್ಣದ 4 ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು. ಬಣ್ಣದ 4 ಕಂಬಗಳಿಂದ
ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು. ಪ್ರಶ್ನೆ ನಂಬರ್ 7. ಯಾರನ್ನು ಭಾಗವತರೆಂದು ಕರೆಯುತ್ತಾರೆ? ಉತ್ತರ: ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ. ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ. ಓಕೆ ಮಕ್ಕಳೇ, ಈ ಎಲ್ಲಾ ಪ್ರಶ್ನೋತ್ತರಗಳನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬರಿಬೇಕು. ನೆಕ್ಸ್ಟ್ ನೋಡಿ, 2-3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ ನಂಬರ್ 1. ಬೀಸು ಕಂಸಾಳೆ ಎಂದರೇನು? ಉತ್ತರ: ಮಹದೇಶ್ವರನನ್ನು ಕುರಿತು ಹಾಡುತ್ತಾ, ಬಾಗಿ, ಬಳುಕಿ, ಕುಳಿತು, ನಿಂತು, ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ, ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು. ಇನ್ನೊಮ್ಮೆ, ಮಹದೇಶ್ವರನನ್ನು ಕುರಿತು ಹಾಡುತ್ತಾ, ಬಾಗಿ, ಬಳುಕಿ, ಕುಳಿತು, ನಿಂತು, ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ, ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು. ಪ್ರಶ್ನೆ ನಂಬರ್ 2. ಕಂಸಾಳೆಯವರು ಹಾಡುತ್ತಾ ಹೇಗೆ ನರ್ತಿಸುತ್ತಾರೆ? ಉತ್ತರ: ಕಂಸಾಳೆಯವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ, ಬಾಗಿ, ಬಳುಕಿ, ಕುಳಿತು, ನಿಂತು, ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ಇನ್ನೊಮ್ಮೆ, ಕಂಸಾಳೆಯವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ, ಬಾಗಿ, ಬಳುಕಿ, ಕುಳಿತು, ನಿಂತು, ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ಪ್ರಶ್ನೆ ನಂಬರ್ 3. ಡೊಳ್ಳು ಕುಣಿತವನ್ನು ಯಾವ ಯಾವ ಸಂದರ್ಭಗಳಲ್ಲಿ ಮಾಡುತ್ತಾರೆ? ಉತ್ತರ: ಡೊಳ್ಳು ಕುಣಿತವನ್ನು ಜಾತ್ರೆ, ಉತ್ಸವ, ಕಲಾಮೇಳ, ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಡೊಳ್ಳು ಕುಣಿತವನ್ನು ಜಾತ್ರೆ, ಉತ್ಸವ, ಕಲಾಮೇಳ, ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 4. ಯಕ್ಷಗಾನ ಬಯಲಾಟ ಎಂದರೇನು? ಉತ್ತರ: ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ. ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ. ಪ್ರಶ್ನೆ ನಂಬರ್ 5. ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳಾವವು? ಉತ್ತರ: ಯಕ್ಷಗಾನ ಬಯಲಾಟದಲ್ಲಿ ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ ಇವುಗಳು ಮುಖ್ಯ ಅಂಗಗಳಾಗಿವೆ. ಯಕ್ಷಗಾನ ಬಯಲಾಟದಲ್ಲಿ ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ ಇವು ಮುಖ್ಯ ಅಂಗಗಳಾಗಿವೆ. ಓಕೆ ಮಕ್ಕಳೇ, ಈ ಎಲ್ಲಾ ಉತ್ತರಗಳನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬರೀರಿ. ನೆಕ್ಸ್ಟ್, ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಶಬ್ದಗಳನ್ನು ತುಂಬು. 1. ರಾಜು ಮತ್ತು ಕಮಲ ಡ್ಯಾಶ್ ಜೊತೆ ಜಾತ್ರೆಗೆ ಹೋದರು. ತಾತನ ಜೊತೆ. 2. ಜಾತ್ರೆಯಲ್ಲಿ ನೋಡಿದಲ್ಲೆಲ್ಲ ಡ್ಯಾಶ್ ನೆರೆದಿತ್ತು. ಜನಸಾಗರವೇ ನೆರೆದಿತ್ತು. 3. ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಡ್ಯಾಶ್ ಶ್ರೀದೇವಿ ಮಹಾತ್ಮೆ. ಶ್ರೀದೇವಿ ಮಹಾತ್ಮೆ. 4. ಜಾತ್ರೆಯಲ್ಲಿ ಭಕ್ತರು ಡ್ಯಾಶ್ ಎಳೆಯುತ್ತಿದ್ದರು. ರಥ.
ಈ ಹೊಂದಿಸಿ ಬರೆ ಅ ಆ. ಉತ್ತರ ಅ ಪಟ್ಟಿ ನೋಡಿ, ಡೊಳ್ಳು, ಕಂಸಾಳೆ, ಯಕ್ಷಗಾನ. ಆ ಪಟ್ಟಿಯಲ್ಲಿ ತಾಳವಾದ್ಯ, ಚಂಡೆ, ಚರ್ಮವಾದ್ಯ. ಸರಿಯಾದ ಉತ್ತರ ನೋಡಿ, ಡೊಳ್ಳು ಚರ್ಮವಾದ್ಯ, ಕಂಸಾಳೆ ತಾಳವಾದ್ಯ, ಯಕ್ಷಗಾನ ಚಂಡೆ. ನೆಕ್ಸ್ಟ್ ನೋಡಿ, ಚರ್ಮವಾದ್ಯ, ತಾಳವಾದ್ಯ, ಚಂಡೆ. ನೆಕ್ಸ್ಟ್ ನೋಡಿ, ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಮಾತುಗಳನ್ನ ಯಾರಿಗೆ ಹೇಳಿದ್ರು ಅನ್ನೋದನ್ನ ಬರಿಬೇಕು. 1, ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು. ಈ ವಾಕ್ಯವನ್ನ ಯಾರಿಗೆ ಹೇಳಿದ್ರು ಅನ್ನೋದನ್ನ ಬರಿಬೇಕು ಮಕ್ಕಳೇ. ನೋಡಿ, ನಾನಿಲ್ಲಿ ಬರೆದಿದ್ದೀನಿ. ಈ ವಾಕ್ಯವನ್ನು ಜಾತ್ರೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಲ್ವಾ? ಹಾಗೆ ಈ ವಾಕ್ಯವನ್ನ ಯಾರಿಗೆ ಹೇಳಿದ್ರು ನೋಡಿ, ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು. ಈ ವಾಕ್ಯವನ್ನ, ಈ ಮಾತನ್ನ ತಾತ ರಾಜುವಿಗೆ ಹೇಳಿದರು. ತಾತ ರಾಜುವಿಗೆ ಹೇಳಿದರು. ನೆಕ್ಸ್ಟ್ 2, ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು. ನೋಡಿ, ಈ ವಾಕ್ಯವನ್ನು ಜಾತ್ರೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಅಂದ್ರೆ ಜಾತ್ರೆ ಪಾಠದಿಂದ ಈ ವಾಕ್ಯವನ್ನ ನಾವು ಆರಿಸ್ಕೊಂಡಿದ್ದೇವೆ ಅಂತ ಹೇಳಿ. ಈ ಮಾತನ್ನ ಹಾಗಾದ್ರೆ ಯಾರು ಹೇಳಿದ್ರು ನೋಡಿ, ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು. ಈ ಮಾತನ್ನು ರಾಜು ತಾತನಿಗೆ ಹೇಳಿದನು. ರಾಜು ತಾತನಿಗೆ ಹೇಳಿದನು. ಓಕೆ ಮಕ್ಕಳೇ, ನೆಕ್ಸ್ಟ್ ಪೇಜ್ ಓಪನ್ ಮಾಡಿ. ಸಾಮರ್ಥ್ಯಾಧಾರಿತ ಅಭ್ಯಾಸ. ಈ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು. ನೋಡಿ, ಈ ಶಬ್ದಗಳನ್ನ ಬಳಸಿಬಿಟ್ಟು ನೀವು ಸ್ವಂತ ವಾಕ್ಯದಲ್ಲಿ ಬರಿಬೇಕು ಮಕ್ಕಳೇ. ನೋಡಿ, 1, ಕುತೂಹಲ. ನಿಮಗೆ ಇಷ್ಟ ಬಂದಂತಹ ವಾಕ್ಯಗಳನ್ನ ನೀವು ಬರಿಬಹುದು. ಆದ್ರೆ ನಾನು ಇಲ್ಲಿ ಕೆಲವೊಂದು ವಾಕ್ಯಗಳನ್ನ ಬರೆದಿದ್ದೀನಿ, ನೀವು ಕೂಡ ಬರೀರಿ ಮಕ್ಕಳೇ. ಕುತೂಹಲ, ನನಗೆ ಕಥೆಯನ್ನು ಕೇಳುವುದರಲ್ಲಿ ಕುತೂಹಲ ಇದೆ. ನನಗೆ ಕಥೆಯನ್ನು ಕೇಳುವುದರಲ್ಲಿ ಕುತೂಹಲ ಇದೆ. ಬಾರಿಸು, ಜನರು ಡೊಳ್ಳನ್ನು ಬಾರಿಸುವರು. ಅಥವಾ ನಾನು ಡೋಲನ್ನು ಬಾರಿಸುವೆನು. ಏನಾದ್ರೂ ಬರಿಬಹುದು ಮಕ್ಕಳೇ. ನೆಕ್ಸ್ಟ್ ನೋಡಿ, ಭಿನ್ನ ಭಿನ್ನ. ಭಿನ್ನ ಮೀನ್ಸ್ ಬೇರೆ. ಭಿನ್ನ ಅಂದ್ರೆ ಬೇರೆ ಅಂತ ಅಲ್ವಾ? ನೋಡಿ, ಜಾತ್ರೆಯಲ್ಲಿ ಭಿನ್ನ ಭಿನ್ನದ ಆಟಿಕೆಯ ವಸ್ತುಗಳನ್ನು ನೋಡಬಹುದು. ಅಥವಾ ಜಾತ್ರೆಯಲ್ಲಿ ಭಿನ್ನ ಭಿನ್ನದ ತಿಂಡಿ ತಿನಿಸುಗಳನ್ನ ನೋಡಬಹುದು. ಏನಾದ್ರೂ ಬರೀರಿ. ನೆಕ್ಸ್ಟ್ ನೋಡಿ, ಅಭಿನಯ. ನಾಟಕದಲ್ಲಿ ಪಾತ್ರಧಾರಿಗಳು ಅಭಿನಯಿಸುತ್ತಾರೆ. ನಾಟಕದಲ್ಲಿ ಪಾತ್ರಧಾರಿಗಳು ಅಭಿನಯಿಸುತ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿನ 3 ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆ. ಈ 3 ಮನೆಗಳಲ್ಲಿರ್ತಕ್ಕಂತಹ ಪದಗಳನ್ನು ಉಪಯೋಗಿಸ್ಬಿಟ್ಟು ಸರಿಯಾದಂತಹ ವಾಕ್ಯವನ್ನಾಗಿ ಮಾಡಬೇಕು. ನೋಡಿ, ನೀವು, ರಾಜು, ಕಮಲ, ಅವರು, ಅದು. ಊರಿಗೆ ಅನ್ನೋದು ಕಾಮನ್ ವರ್ಡ್ ಮಕ್ಕಳೇ. ಎಲ್ಲದಕ್ಕೂ ಒಂದೇ ಪದವಾಗಿದೆ ಇದು. ಬರುತ್ತದೆ, ಬಂದರು, ಬಂದನು, ಬಂದಳು, ಬನ್ನಿ. ಈಗ ನೋಡಿ ವಾಕ್ಯ ಮಾಡೋದು. ನೀವು ಊರಿಗೆ ಬನ್ನಿ. ನೀವು ಊರಿಗೆ ಬನ್ನಿ. ರಾಜು ಊರಿಗೆ ಬಂದನು. ರಾಜು ಊರಿಗೆ ಬಂದನು. ಕಮಲ ಊರಿಗೆ ಬಂದಳು. ಕಮಲ ಊರಿಗೆ ಬಂದಳು. ಅವರು ಊರಿಗೆ ಬಂದರು. ಅವರು ಊರಿಗೆ ಬಂದರು. ಅದು ಊರಿಗೆ ಬರುತ್ತದೆ. ಅದು ಊರಿಗೆ ಬರುತ್ತದೆ. ಹೀಗೆ ವಾಕ್ಯಗಳನ್ನ ನೀವು ಕೂಡ ಬರೀರಿ ಮಕ್ಕಳೇ. ನೆಕ್ಸ್ಟ್ ನೋಡಿ, ಭಾಷಾಭ್ಯಾಸ. ಇಲ್ಲಿ ಕೊಟ್ಟಿರುವ ವಿವರವು
ನಡೆದು ಹೋಗಿರುವ ಘಟನೆಯದ್ದಾಗಿದೆ. ಅಡಿಗೆರೆ ಎಳೆದಿರುವ ಪದಗಳನ್ನು ಮಾತ್ರ ಬದಲಿಸಿ ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೆ. ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿರ್ತಕ್ಕಂತಹ ವಾಕ್ಯ ನೋಡಿ, ಇಲ್ಲಿ ಹೇಗಿದೆ ಅಂತ ಅಂದ್ರೆ ಕನ್ನಡ ವ್ಯಾಕರಣದಲ್ಲಿ ಮಕ್ಕಳೇ ಕಾಲಗಳು ಅಂತ ಬರುತ್ತೆ. ಆ ಕಾಲಗಳು ಕನ್ನಡ ವ್ಯಾಕರಣದಲ್ಲಿ ನಾವು ಕಾಲಗಳನ್ನ 3 ವಿಧದಲ್ಲಿ ನೋಡಬಹುದು. ಎಷ್ಟು ವಿಧದಲ್ಲಿ? 3 ವಿಧದಲ್ಲಿ ನಾವು ನೋಡಬಹುದು. ಅದರಲ್ಲಿ ಒಂದು ಭೂತಕಾಲ, ಭವಿಷ್ಯತ್ ಕಾಲ, ಹಾಗೆ ವರ್ತಮಾನ ಕಾಲ ಮಕ್ಕಳೇ. ಈಗ ಭೂತಕಾಲ ಅಂದ್ರೆ ಏನು? ಭೂತಕಾಲ ಅಂದ್ರೆ ಹಿಂದೆ ನಡೆದು ಹೋದಂತಹ ಘಟನೆಯನ್ನ, ಹಿಂದೆ ನಡೆದದ್ದನ್ನ ನಾವು ಭೂತಕಾಲ ಅಂತ ಹೇಳ್ತೀವಿ. ಹಾಗೆ ಮುಂದೆ ನಡೆಯುವುದನ್ನ, ಮುಂದೆ ನಡೀಬೇಕಾದುದನ್ನ ನಾವೇನಂತೀವಿ? ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಹಾಗೆ ಈಗ ನಡೆಯುತ್ತಿರುವಂತಹ ಘಟನೆ, ಈಗ ನಡೆಯುತ್ತಿರುವುದನ್ನ ನಾವೇನಂತೀವಿ? ವರ್ತಮಾನ ಕಾಲ ಅಂತ ಹೇಳ್ತೀವಿ ಮಕ್ಕಳೇ. ಗೊತ್ತಾಯ್ತಾ? ಹಾಗೆ ನೋಡಿ, ಒಂದು ಉದಾಹರಣೆಗೆ ಒಂದು ವಾಕ್ಯ ಹೇಳ್ತೀನಿ ನೋಡಿ. ಈಗ ಭೂತಕಾಲದಲ್ಲಿ ನೀವು ಕೂಡ ಇದೇ ರೀತಿಯ ಅನೇಕ ವಾಕ್ಯಗಳನ್ನ ನೀವು ಕೂಡ ರಚನೆ ಮಾಡಬಹುದು ಮಕ್ಕಳೇ. ನೋಡಿ, ಒಂದು ವಾಕ್ಯ ಹೇಳ್ತೀನಿ. ರಾಮನು ಕಾಡಿಗೆ ಹೋದನು. ರಾಮನು ಕಾಡಿಗೆ ಹೋದನು ಅನ್ನೋದು ಇದು ಭೂತಕಾಲ ಆಗುತ್ತೆ. ಹೋದನು ಭೂತಕಾಲ ಆಗುತ್ತೆ. ರಾಮನು ಕಾಡಿಗೆ ಹೋಗುವನು, ಹೋಗುವನು ಅಂದ್ರೆ ಭವಿಷ್ಯತ್ ಕಾಲ ಆಗುತ್ತೆ. ಇನ್ನು ಅವನು ಹೋಗಿಲ್ಲ ಅವನು, ನೆಕ್ಸ್ಟ್ ಹೋಗ್ತಾನೆ ಅನ್ನೋದು. ಗೊತ್ತಾಯ್ತಾ? ಹೋಗುವನು, ಅವನು ಹೋಗಬಹುದು. ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ರಾಮನು ಕಾಡಿಗೆ ಹೋಗುತ್ತಾನೆ, ಹೋಗ್ತಾ ಇದ್ದಾನೆ ಇವಾಗ. ಇದು ವರ್ತಮಾನ ಕಾಲ ಆಗುತ್ತೆ. ಗೊತ್ತಾಯ್ತಾ? ಇಂಗ್ಲಿಷ್ ನಲ್ಲಿ ನಾವು ಕಾಲಗಳನ್ನೇನಂತೀವಿ? ಟೆನ್ಸಸ್ ಅಂತ ಹೇಳ್ತೀವಿ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಒಂದು ವಾಕ್ಯ ಇದೆ ನೋಡಿ ಮಕ್ಕಳೇ. ಈ ವಾಕ್ಯವನ್ನ ಇಲ್ಲಿ ನಾವು ಬದಲಿಸಿ ಬರಿಬೇಕಾಗುತ್ತೆ. ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು, ಸ್ಪರ್ಧೆಯಲ್ಲಿ ಗೆದ್ದನು, ಅವನಿಗೆ ಬಹುಮಾನ ನೀಡಿದರು. ರಾಜು ಬಹುಮಾನ ಪಡೆದುಕೊಂಡನು, ಜನರು ಚಪ್ಪಾಳೆ ತಟ್ಟಿದರು, ರಾಜು ಸಂತೋಷದಿಂದ ನಕ್ಕನು. ನೋಡಿ, ರಾಜು ಓಟದ ಸ್ಪರ್ಧೆಯಲ್ಲಿ ಓಡುವನು, ಇಲ್ಲಿ ಓಡಿದನು ಅನ್ನೋದಿದೆಯಲ್ವಾ? ಓಡಿದನು ಅಂತ ಹೇಳಿ ಇದೆ. ಇದು ಭೂತಕಾಲದಲ್ಲಿದೆ ಮಕ್ಕಳೇ, ಹಿಂದೆ ನಡೆದಿದ್ದು. ಈಗ ಮುಂದೆ ನಡೆಯೋದೇನು? ಓಡುವನು, ಅವನು ಓಡ್ತಾನೆ ಅನ್ನೋದು. ಮುಂದೆ ಓಡುವನು. ಸ್ಪರ್ಧೆಯಲ್ಲಿ ಗೆಲ್ಲುವನು, ಇಲ್ಲಿ ಗೆದ್ದನು ಅಂತ ಇದೆ. ಹಿಂದೆ ಅವನು ಗೆದ್ದಿದ್ದ, ಇಲ್ಲಿ ಗೆಲ್ಲುವನು. ಹಾಗೆ ಅವನಿಗೆ ಬಹುಮಾನ ನೀಡುವರು, ಅಲ್ಲಿ ಬಹುಮಾನವನ್ನವರು ನೀಡಿದ್ರು, ಇಲ್ಲಿ ನೀಡುವರು. ಇನ್ನು ನೀಡಿಲ್ಲ ಅವನಿಗೆ. ಗೊತ್ತಾಯ್ತಾ? ನೀಡುವರು, ಮುಂದೆ ನೀಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ರಾಜು ಬಹುಮಾನ ಪಡೆದುಕೊಳ್ಳುವನು, ಇಲ್ಲಿ ಪಡೆದುಕೊಂಡನು, ಪಡೆದುಕೊಂಡಿದ್ದ, ಇಲ್ಲಿ ಪಡೆದುಕೊಳ್ಳುವನು, ಮುಂದೆ ಪಡೆದುಕೊಳ್ತಾನೆ ಅನ್ನುವಂಥದ್ದು. ಜನರು ಚಪ್ಪಾಳೆ ತಟ್ಟುವರು, ಇಲ್ಲಿ ಜನರು ಚಪ್ಪಾಳೆ ತಟ್ಟಿದರು ಅಂತ ಇದೆ. ತಟ್ಟಿದ್ರು, ಅವರು ಚಪ್ಪಾಳೆಯನ್ನ ತಟ್ಟಿದ್ರು, ಕ್ಲಾಪ್ಸ್ ಹಾಕಿದ್ರು. ಇಲ್ಲಿ ಕ್ಲಾಪ್ಸ್ ಹಾಕುವರು, ಚಪ್ಪಾಳೆಯನ್ನ ಮುಂದೆ ತಟ್ಟುವರು. ರಾಜು ಸಂತೋಷದಿಂದ ನಗುವನು, ಇಲ್ಲಿ ನಕ್ಕನು ಅಂತ ಇದೆ. ಇಲ್ಲಿ ನಗುವನು, ಮುಂದೆ ನಗ್ತಾನೆ ಅನ್ನುವಂಥದ್ದು. ಗೊತ್ತಾಯ್ತಾ? ಓಕೆ ಮಕ್ಕಳೇ, ಇದೆಲ್ಲದೂ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇದೆಲ್ಲವನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬರೀರಿ ಮಕ್ಕಳೇ. ಬರೀತೀರಿ ಅಲ್ವಾ? ಹಾಗೆ ಇನ್ನೊಮ್ಮೆ ಈ ಪಾಠದ ಎಲ್ಲಾ ಪ್ರಶ್ನೋತ್ತರಗಳನ್ನ ಓದಿ. ಥ್ಯಾಂಕ್ ಯು.